ಅಮೆರಿಕದ ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಡೊನಾಲ್ಡ್ ಟ್ರಂಪ್ ಮತ್ತು ಈಗಿನ ಅಧ್ಯಕ್ಷರಾದ ಜೋ ಬೈಡನ್ ತಮ್ಮ ಜೀವಿತಾವಧಿಯಲ್ಲಿ ಮದ್ಯ ಸೇವನೆ ಮಾಡಿಯೇ ಇಲ್ಲ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಪಾಶ್ಚಾತ್ಯರಲ್ಲಿ, ಅದು ಸಾರ್ವಜನಿಕ ಬದುಕಿನಲ್ಲಿರುವ ಪ್ರಭಾವಿ ವ್ಯಕ್ತಿಗಳಲ್ಲಿ ಮದ್ಯ ಸೇವನೆ ಚಟವಲ್ಲದೆ ಇದ್ರೂ ಅದು ಅವರ ಸಂಸ್ಕೃತಿಯ ಭಾಗವಾಗಿ ಬಂದ್ಬಿಟ್ಟಿದೆ. ಪ್ರತಿಷ್ಠಿತರು ದುಬಾರಿ ಮದ್ಯ ಸೇವಿಸೋದು, ಎಲ್ಲ ಖಾಸಗಿ ಕಾರ್ಯಕ್ರಮಗಳಲ್ಲಿ ಮದ್ಯ ಸೇವಿಸೋದು, ಇದೆಲ್ಲ ನೋಡಿ ಪಾಶ್ಚಾತ್ಯರೆಲ್ಲರೂ ಮದ್ಯ ಸೇವಿಸ್ತಾರೆ ಎನ್ನುವ ಭಾವನೆ ಜನರಲ್ಲಿದೆ. ಹಾಗೂ ಪಾಶ್ಚಾತ್ಯ ದೇಶಗಳಲ್ಲಿ ಮದ್ಯ ಸೇವನೆಯ ಬಗ್ಗೆ ಕೆಟ್ಟ ಅಭಿಪ್ರಾಯವಿಲ್ಲ. ವಯಸ್ಕರು ಮದ್ಯ ಸೇವಿಸಿದರೆ ತಪ್ಪೇನಿಲ್ಲ ಎನ್ನುವ ಭಾವನೆ ಜನರಲ್ಲಿದೆ. ಆದರೆ ಡೊನಾಲ್ಡ್ ಟ್ರಂಪ್ನಂತಹ ಪ್ರಸಿದ್ಧ ವ್ಯಕ್ತಿ ಜನಪ್ರಿಯರಾಗಿದ್ದು ಅತ್ಯಂತ ಐಷಾರಾಮಿ ಸಾಮಾಜಿಕ ವರ್ತುಲಗಳಲ್ಲಿ ಕಾಣಿಸಿಕೊಂಡ್ರು ಅವರು ಮದ್ಯ ಸೇವನೆ ಮಾಡುವುದೇ ಇಲ್ಲ ಎನ್ನುವುದು ಅನೇಕರ ಹುಬ್ಬೇರಿಸುವಂತೆ ಮಾಡಿದೆ. ಅವರಿಗೆ ಸಣ್ಣ ವಯಸ್ಸಿನಿಂದಲೇ ಮದ್ಯದ ಬಗ್ಗೆ ಆಸಕ್ತಿ ಇಲ್ವಂತೆ ಮತ್ತು ಅವರ ಒಬ್ಬ ಸಹೋದರ ಮದ್ಯ ಸೇವಿಸಿ ಅನಾರೋಗ್ಯಕ್ಕೆ ಒಳಗಾಗಿ ಮೃತಪಟ್ಟಿದ್ದು ಅವರ ಮೇಲೆ ದೊಡ್ಡ ಪರಿಣಾಮ ಬೀರಿದೆಯಂತೆ. ತಾನು ಮದ್ಯ ಸೇವಿಸದೇ ಇರೋದು ತನಗೂ ಒಳ್ಳೆಯದು, ತನ್ನೊಂದಿಗಿರುವ ಬೇರೆಯವರಿಗೂ ಒಳ್ಳೆಯದು ಎಂದು ಟ್ರಂಪ್ ಅನೇಕ ಬಾರಿ ತಮಾಷೆ ಮಾಡಿದ್ದಾರೆ. ಹಾಗೆ ಹಾಲಿ ಅಧ್ಯಕ್ಷರಾದ ಬೈಡನ್ ಕೂಡ ತಮ್ಮ ಸುದೀರ್ಘ ಜೀವನದಲ್ಲಿ ಮದ್ಯವನ್ನ ಎಂದೂ ಸೇವಿಸಿಯೇ ಇಲ್ಲ ಎಂದು ಹೇಳಿರೋದು ಕೂಡ ಅನೇಕರಲ್ಲಿ ಆಶ್ಚರ್ಯ ಮೂಡಿಸಿದ್ರು ಅದು ನಂಬಲೇಬೇಕಾದ ಸತ್ಯವೆಂದು ಬೈಡನ್ ಅವರನ್ನ ಬಲ್ಲವರು ಹೇಳ್ತಾರೆ.